ನಮಗೆಲ್ಲ ತಿಳಿದ ಹಾಗೆ ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಕಲಿಯುವ ಮಕ್ಕಳಿಗೆ ಬರೀ ಥಿಯರಿ ಮತ್ತೆ ಮಾರ್ಕ್ಸ್ ಇದರ ಮೇಲೆ ಅವರ ಗಮನ ಇರ್ತದೆ. ಆದರೆ ಒಂದು ಸಲ ಅವರ ಗ್ರಾಜ್ಯುಯೇಷನ್ ಮುಗಿಸಿ ಹೊರಗೆ ಬರುವಾಗ ಅವರಿಗೆ ಎಂಪ್ಲಾಯ್ಮೆಂಟ್ಗೆ ಹೋಗುವಾಗ ಅವರಿಗೆ ಬೇಕಾದಂಥ ಪ್ರಾಕ್ಟಿಕಲ್ ಸ್ಕಿಲ್ಸ್, ಅವ್ರಿಗೆ ಏನು ಬೇಕು, ಉದ್ಯೋಗಕ್ಕೆ ಅರ್ಹವಾಗಿರುವಂಥ ಪ್ರಾಕ್ಟಿಕಲ್ ಸ್ಕಿಲ್ಸ್ ಅವರ ಹತ್ರ ಇರುವುದಿಲ್ಲ. ಇದರಿಂದಾಗಿ ಎಂಪ್ಲಾಯ್ಮೆಂಟ್ಗೆ ಅಥವಾ ಉದ್ಯೋಗ ಸಿಗುವಾಗ ಅವರಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಈಗ ಇದರಿಂದಾಗಿ ವಿಕಸಿತ ವಿದ್ಯಾ ಎಂಬ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದು ಆಫ್ಲೈನ್ ಮತ್ತೆ ಆನ್ಲೈನ್. ಅಂದ್ರೆ ಆಫ್ಲೈನ್ ಅಂತ ಹೇಳಿದ್ರೆ ನಾವು ಕಾಲೇಜುಗಳಿಗೆ ಹೋಗಿ ಯಾವುದೆಲ್ಲ ಕಾಲೇಜುಗಳಿಗೆ ಇಂಟ್ರೆಸ್ಟ್ ಉಂಟು ಆ ಕಾಲೇಜಿಗೆ ಹೋಗಿ ಅವರಿಗೆ ವಾಣಿಜ್ಯ ವಿಷಯದಲ್ಲಿ, ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕಾಗ್ತದೆ, ಯಾವ ಕೆಲಸ ಮಾಡಲಿಕ್ಕೆ ಯಾವ ರೀತಿಯ ಪ್ರಾಕ್ಟಿಕಲ್ ನಾಲೆಜ್ ಬೇಕಾಗ್ತದೆ, ಇದನ್ನು ಅವರಿಗೆ ಟ್ರೈನಿಂಗ್ ಮತ್ತೆ ವರ್ಕ್ಶಾಪ್ ಮುಖಾಂತರವಾಗಿ ಹೇಳಿಕೊಡುವಂತ ಒಂದು ಪ್ರೋಗ್ರಾಮ್ ಇದು. ಇದರಲ್ಲಿ ಇಂಜಿನಿಯರ್ಸ್ಗಳು, ಸ್ಟೂಡೆಂಟ್ಗಳು, ಕಾಮರ್ಸ್ ಸ್ಟೂಡೆಂಟ್ ಅಥವಾ ಆರ್ಟ್ಸ್ ಸ್ಟೂಡೆಂಟ್, ಈವನ್ PUC ಅವರು, 10th ನವರು ಎಲ್ಲರೂ ಸಹ ಭಾಗವಹಿಸಬಹುದು. ಸ್ಕಿಲ್ಗೆ ಸಂಬಂಧಪಟ್ಟು ಇರುವಂತಹ ಪ್ರೋಗ್ರಾಮ್ ಅನ್ನು, ಹಾಗೆ ಅವರಿಗೆ ಈಗ ಡಿಜಿಟಲ್ ಮೀಡಿಯಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವತ್ತಿನ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಅವರಿಗೆ ಯಾವ ಅನುಭವಗಳು ಬೇಕಾಗುತ್ತದೆ ಅದನ್ನು ಕೊಡುವಂತಹ ಒಂದು ಸಂಸ್ಥೆಯಾಗಿರ್ತದೆ. ಇದರ ಉದ್ಘಾಟನಾ ಸಮಾರಂಭ ನಾಡ್ದು ಬರುವ ಸೋಮವಾರ 7 ತಾರೀಕಿಗೆ ಓಷನ್ ಬರ್ನಲ್ಲಿ 5 ಗಂಟೆಗೆ ಮಾನ್ಯ ಸಂಸದರಾದಂಥ ಬ್ರಿಜೇಶ್ ಚೌಟ, ಮಂಗಳೂರು ಲೋಕಸಭಾ ಕ್ಷೇತ್ರ, ಇವರು ಉದ್ಘಾಟಿಸಲಿದ್ದಾರೆ. ಹಾಗೂ ಇದರ ವೆಬ್ಸೈಟ್ ಅನ್ನು ಮಾನ್ಯ ಶ್ರೀ ವೇದವಾಸ್ ಕಾಮತ್, ನಮ್ಮ ವಿಧಾನಸಭಾ ಕ್ಷೇತ್ರದ ಸದಸ್ಯರು, ಹಾಗೂ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿರುವಂತಹ KL ಧರ್ಮ ಇವರು ಉಪಸ್ಥಿತರಿರ್ತಾರೆ. ಹಾಗೆ ಉದ್ಯಮಿಯಾಗಿರುವ ಶ್ರೀ ರೋಹಿತ್ ಭಟ್, ರೋಬೋಸಾಫ್ಟ್ ಟೆಕ್ನಾಲಜಿ ಫೌಂಡರ್, ಇವರು ಕೂಡ ಭಾಗವಹಿಸಲಿದ್ದಾರೆ. ಕಲಿತಾರೆ. ಬಟ್ ಅವರು ಹೊರಗೆ ಬರುವಾಗ ಅವರಿಗೆ ಸಾಫ್ಟ್ವೇರ್ ಟ್ಯಾಲಿ ಅಂತ ಬೇಕಾಗ್ತದೆ. ಟ್ಯಾಲಿಯಲ್ಲಿ ಹೇಗೆ ಅಕೌಂಟ್ಸ್ ಮಾಡುವುದು ಅಂತ ಹೇಳಿದ್ರೆ ಕಾಲೇಜಲ್ಲಿ ಕಲಿಸಿಲ್ಲ, ಯಾವ ಕಾಲೇಜಲ್ಲಿ ಕಲಿಸುವುದಿಲ್ಲ. ಅವರು ಕಾಲೇಜಿಂದ ಬಂದ ಮೇಲೆ ಅಥವಾ ಅವರು ಬೇರೆ ಕಂಪ್ಯೂಟರ್ ಇದಕ್ಕೆ ಹೋಗಿಬಿಟ್ಟು ಕಲಿಬೇಕಾಗ್ತದೆ. ಅಲ್ಲಿ ಸಹ ಮತ್ತೆ ಅವರಿಗೆ ಈಗ ನಮ್ಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವೀಗ ಒಂದು ಕಂಪನಿ, ಆ ಕಂಪನಿದು ಅಕೌಂಟ್ಸ್ ಅವರಿಗೆ ಕೊಡ್ತೇವೆ. ಪ್ರಾಕ್ಟಿಕಲ್ ಆಗಿ ಏನ್ ಬರ್ತದೆ ಅಕೌಂಟ್ಸ್ ಅಲ್ಲಿ ಅದನ್ನು ಅವರು ಮಾಡ್ಲಿಕ್ಕೆ ಕಲಿತಾರೆ. ಹಾಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಅವರು ಕಾಲೇಜಲ್ಲಿ ಕಲಿತಾರೆ. ಆದ್ರೆ ಹೊರಗೆ ಬಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಹೇಗೆ ಮಾಡೋದು, ಪ್ರಾಕ್ಟಿಕಲ್ ಆಗಿಬಿಟ್ಟು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ ಹೇಗೆ ರಿಟರ್ನ್ ಫೈಲ್ ಮಾಡೋದು, ಅದರಲ್ಲಿ ಉದ್ಯೋಗಕ್ಕೆ ಸಂಬಂಧ, ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟು ಯಾವುದೆಲ್ಲ ಬರ್ತದೆ, ಈ ಒಂದು ಗ್ಯಾಪ್ ಇರ್ತದೆ. ಈಗ ಕಾಲೇಜಲ್ಲಿ ಕಲಿತು ಬರುವ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆ, ಅನುಭವವಿಲ್ಲದೆ ಕೆಲಸ ಇಲ್ಲ, ಕೆಲಸ ಇಲ್ಲದ ಅನುಭವ ಬರೋದಿಲ್ಲ. ಎಲ್ಲ ಕಡೆ ಕೇಳ್ತಾರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಬೇಸಿಕ್ ಏನಾದ್ರು ಕ್ವಶನ್ ಕೇಳಿದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ವ್ಯಾವಹಾರಿಕವಾದಂತಹ ಒಂದು ಜ್ಞಾನವನ್ನು ನಮ್ಮ ಕಾಲೇಜಿನಲ್ಲಿ ಕಲಿಸುವುದಿಲ್ಲ. ಅಲ್ಲಿ ಥಿಯರಿ ಮಾತ್ರ ಅಲ್ಲ, ಎಜುಕೇಶನ್ ಸಿಸ್ಟಮ್ ಸರಿ ಇದೆ, ಆದ್ರೆ ಎಜುಕೇಶನ್ ಸಿಸ್ಟಮ್ಗೆ ಪೂರಕವಾದಂತಹ ಕೆಲವು ಅಂಶಗಳು ಬೇಕಾಗ್ತದೆ ಈಗ. ಯಾಕಂತ ಹೇಳಿದ್ರೆ ಈಗ ನೋಡಿ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮೊದಲು ಕಂಪ್ಯೂಟರ್ಸ್ ಇರಲಿಲ್ಲ, ಈಗ ಕಂಪ್ಯೂಟರ್ಸ್ ಕಲಿಸ್ತಾರೆ. ಈಗ ಕಂಪ್ಯೂಟರ್ಗಿಂತ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ. ಈಗ ಬರೀ ಕಂಪ್ಯೂಟರ್ ಕಲಿತ್ರೆ ಸಾಕಾಗುದಿಲ್ಲ. ಈಗ ಒಂದು ಉದ್ಯೋಗಕ್ಕೆ ಬೇಕಾದ, ಈಗ ನಮ್ಮದೊಂದು ಕಂಪನಿ ಇದ್ರೆ, ಯಾವ್ದಾದ್ರು ಕಂಪನಿ ಇದ್ರೆ ಅವನಿಗೆ ಬೇಕಾದಂತ ಒಂದು ಕೆಲಸ ಗೊತ್ತುಂಟ ಅಂತ ಕೇಳ್ತಾರೆ. ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಬೇಕಾದಂತ ಒಂದು ಕೋರ್ಸ್ ನಿಮ್ಗೆ ಅಲ್ಲಿ ಸಿಗ್ತದೆ, ಇಲ್ಲಿ ಹಾಗೆ ಅಲ್ಲ. ಇದರಲ್ಲಿ ನಾವು ಅವರಿಗೆ ಟ್ರೈನಿಂಗ್, ಯಾವ ಉದ್ಯೋಗಕ್ಕೆ ಬೇಕಾದ ಸಂಬಂಧಪಟ್ಟ ಟ್ರೈನಿಂಗ್ ಬೇಕಾಗ್ತದೆ ಅದನ್ನು ನಾವು ಹುಡುಕಿ, ಅದನ್ನು ತಜ್ಞರನ್ನು ತಂದು ನಾವು ಕೊಡ್ತೇವೆ.